ಇವತ್ತು ಚಿನ್ನಸ್ವಾಮಿಯಲ್ಲಿ RCBಗೆ ಕೊನೆ ಮ್ಯಾಚ್ ಆಗಿರುವಂತದ್ದು ಇವತ್ತು ಗೆಲ್ಲಲೇಬೇಕು. ಲಾಸ್ಟ್ ಟೈಮ್ ಕೆಲವೊಂದಿಷ್ಟು ಮಿಸ್ಟೇಕ್ಸ್ ಇಂದ DC ವಿರುದ್ಧ ಸೋತಿದ್ದೀವಿ. ಹಾಗಾದ್ರೆ ಇವತ್ತಿನ ಮ್ಯಾಚ್ ಹೇಗಿರಲಿದೆ? ಇವತ್ತಿನ ಮ್ಯಾಚು ಎರಡೂ ತಂಡದಲ್ಲೂ ಬೌಲಿಂಗ್ ಪಡೆ ಅದ್ಭುತವಾಗಿದೆ. ಇನ್ನು RCB ಅಂತ ಬಂದ್ರೆ ಬ್ಯಾಟಿಂಗ್ ಬೆನ್ನೆಲಿರುವಂತ ಒಂದು ತಂಡ. ಇನ್ನು ಜೊತೆಗೆ ಮಿಡ್ಲ್ ಆರ್ಡರ್ ಕೂಡ GTಗೆ ಒಂದಿಷ್ಟು ವೈಫಲ್ಯ ಇದೆ. ಯಾಕಂತ ಹೇಳಿದ್ರೆ ಅಲ್ಲಿ ಶಾರುಖ್ ಖಾನ್ ಇರ್ಬೋದು, ತೆವಾಟಿ ಇರ್ಬೋದು, ಈ ತರದ ಮಿಡ್ಲ್ ಆರ್ಡರ್ ಪ್ಲೇಯರ್ಗಳು ಅಷ್ಟಾಗಿ ಸದ್ದು ಮಾಡ್ತಾ ಇಲ್ಲ. ಹಾಗಾಗಿ ಒಂದಿಷ್ಟು RCB ತಂಡ ಅಂತ ಬಂದಾಗ ಒಂದೇ ಒಂದು ಬದಲಾವಣೆಯನ್ನ ಬಯಸ್ತಾ ಇದೆ, ಅದು ಕೂಡ ಅಗತ್ಯ ಇಲ್ಲ. ಆದರೆ ಹೋಮ್ ಗ್ರೌಂಡಲ್ಲಿ ಗೆಲುವಿನ ಓಟವನ್ನು ಮುಂದುವರಿಸ್ತಾ ಇರಬೇಕಾದ್ರೆ ಪ್ರತಿ ವರ್ಷ ನೀವು ಹೇಳಿದಾಗೆ ಬ್ರೇಕ್ ಹಾಕುವುದು ಡೆಲ್ಲಿ. ಹೋದ ವರ್ಷನೂ ಡೆಲ್ಲಿ ಬ್ರೇಕ್ ಹಾಕಿತ್ತು, ಈ ವರ್ಷನೂ ಕೂಡ ಡೆಲ್ಲಿ ಬ್ರೇಕ್ ಹಾಕಿದ್ರು. ಅದರಲ್ಲಿ ಕೂಡ ಕನ್ನಡಿಗರು ಒಂದಿಷ್ಟು ಟಕ್ಕರ್ ಕೊಡ್ತಾರೆ, ನಾವು ಆ ಗ್ರೌಂಡಲ್ಲಿ ಆಡಿ ಬೆಳೆದಂಥ ಆಟಗಾರರು. ಹಾಗಾಗಿ ಡೆಲ್ಲಿ ಪರವಾಗಿ KL ರಾಹುಲ್ RCBಗೆ ಒಂದು ಟಕ್ಕರ್ ಆದರೆ ಇವತ್ತು ಕೂಡ ಒಳ್ಳೆ ಲಯದಲ್ಲಿರುವ ಪ್ರಸಿದ್ಧ ಕೃಷ್ಣ ಆ ತಂಡದಲ್ಲಿ ಆಡ್ತಾ ಇದ್ದಾರೆ. ಹಾಗಾಗಿ ಪ್ರಸಿದ್ಧ ಕೃಷ್ಣ ಏನಾದರೂ ಬೌಲಿಂಗಲ್ಲಿ ಮಾರಕ ದಾಳಿಯನ್ನು ಮಾಡಿದರೆ RCBಯ ಟಾಪ್ 4 ಬ್ಯಾಟ್ಸ್ಮನ್ ಬೆನ್ನೆಲ್ ಏನಾದ್ರು ಬೇಗ ಪವರ್ ಪ್ಲೇಯಲ್ಲೇ ಮುರಿದ್ರು ಅಂದಾಗ ಮತ್ತೆ ಮೊನ್ನೆ ತರ ಲೋ ಸ್ಕೋರ್ ಗೇಮ್ ಅಂದ್ರೆ ಈ ಬಾರಿಗೆ ಲೋ ಸ್ಕೋರ್ ಹೇಳ್ಬೇಕು. ಯಾಕಂದ್ರೆ 220 ಕೂಡ ಸೇಫ್ ಅಲ್ಲ RCB ಒಂದು ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ಅಂತೀವಿ. ಹಾಗಾಗಿ 170 165 ಏನಾದ್ರು RCB ಮೊದಲು ಬ್ಯಾಟ್ ಮಾಡಿ ಇವತ್ತು ಕೂಡ ಏನಾದ್ರು ಅಲ್ಲಿ ಕಟ್ಟಿ ಹಾಕುವಂತ ಪ್ರಯತ್ನವನ್ನ ಸಿರಾಜ್ ಹಾಗೇನೆ ಅಲ್ಲಿರುವ ಕಗಿಸೋ ರಬಾಡ ಇರಬಹುದು, ಸ್ಟಾರ್ ಸ್ಪಿನ್ನರ್ ಕೂಡ ಅಲ್ಲಿದ್ದಾರೆ. ನಾವು ಕಂಪೇರಿಟಿವ್ಲಿ RCB ಹೋಲಿಕೆ ಮಾಡಿದ್ರೆ ರಶೀದ್ ಖಾನ್ ಮುಂಚೂಣಿಯಲ್ಲಿ ಸಿಗ್ತಾರೆ. ಹಾಗಾಗಿ ಅವ್ರೇನಾದ್ರು ಕೈ ಚಲಕ ತುಂಬಾ ಚೆನ್ನಾಗಿ ಇವತ್ತು ವರ್ಕ್ ಆಯ್ತು RCB ಗ್ರೌಂಡ್ ಅಲ್ಲಿ ಅನ್ನೋದಾದ್ರೆ ಒಂದು ಹಂತಕ್ಕೆ RCB ಒಂದು 170-180 ರನ್ ಕೂಡ ಸಾಕಾಗಲ್ಲ ಚೇಂಜಿಂಗ್ ಅಂತ ಹೇಳ್ಬೋದು. ಜಿ ಕನ್ನಡ ನ್ಯೂಸ್ ಪ್ರೀಮಿಯರ್ ಲೀಗ್ಗೆ ನೋಂದಾಯಿಸಲು ಈಗಲೇ ಸಂಪರ್ಕಿಸಿ 9711881960. ಜಿ ಕನ್ನಡ ನ್ಯೂಸ್ ಪ್ರೀಮಿಯರ್ ಲೀಗ್ ನಲ್ಲಿ ಫ್ರಾಂಚೈಸಿ ಆಗಲು ಈಗಲೇ ಸಂಪರ್ಕಿಸಿ 9711881959.